ಬಂಧನ ಭೀತಿಯಲ್ಲಿರ್ತಕ್ಕಂತಹ ತಿಮರೋಡಿಗೆ ಮತ್ತೊಂದು ಆಘಾತ ಕಾದಿದೆ. ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಅಕ್ಟೋಬರ್ 4ನೇ ತಾರೀಖು ತಿಮರೋಡಿ ನಿರೀಕ್ಷಣಾ ಜಾಮೀನು ಭವಿಷ್ಯ. ಬಂಧನ ಭೀತಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತಾದರೂ ಒಂದು ಪ್ರಕರಣದಲ್ಲಿ ಮತ್ತೊಂದು ಆಘಾತ. ಅಕ್ಟೋಬರ್ 4ನೇ ತಾರೀಖು ತಿಮರೋಡಿ ನಿರೀಕ್ಷಣಾ ಜಾಮೀನು ಭವಿಷ್ಯ. ತಿಮರೋಡಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದ ಎಸ್ಐಟಿ ಪರ ವಕೀಲರು ತಿಮರೋಡಿಗೆ ನಿರೀಕ್ಷಣಾ ಜಾಮೀನು ನೀಡುವಂತೆ ಅವರ ವಕೀಲರ ವಾದ. ಆದರೆ ವಾದ ಮಂಡನೆಗೆ ಮತ್ತೆ ಸಮಯ ಕೋರಿದ ಸರ್ಕಾರಿ ಪರ ವಕೀಲರು. ಅಕ್ಟೋಬರ್ 4ನೇ ತಾರೀಖು ವಿಚಾರಣೆಯನ್ನ ಮುಂದೂಡಿದ ಮಂಗಳೂರು ಘನ ನ್ಯಾಯಾಲಯ. ಸದ್ಯ ಬಂಧನ ಭೀತಿಯಿಂದ ತಿಮರೋಡಿಗೆ ತಾತ್ಕಾಲಿಕ ರಿಲೀಫ್ ಇನ್ನೂ ಸಿಕ್ಕಿಲ್ಲ. ಆದರೆ ಇನ್ನಷ್ಟು ದಿನ ರಹಸ್ಯ ತಾಣದಲ್ಲೇ ಉಳಿತಾರ ತಿಮರೋಡಿ ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದೆ. ಯಾವುದೇ ಕ್ಷಣದಲ್ಲಿ ತಿಮರೋಡಿನ ಪತ್ತೆ ಹಚ್ಚುತ್ತಾರ ಪೊಲೀಸರು. ಬಂಧನ ಭೀತಿಯಲ್ಲಿರುವ ತಿಮರೋಡಿಗಿಲ್ಲ ರಿಲೀಫು. ಹಾಗಾದ್ರೆ ಇವತ್ತೊಂದು ರಿಲೀಫ್ ಸಿಕ್ತಲ್ಲ, ಅದೇನು ಕತೆ ಅಂತ ಕೇಳಿದ್ರೆ, ಬೆಂಗಳೂರಿನ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಯಾವುದಕ್ಕೆ? ಗಡೀಪಾರು ರದ್ದತಿಗಾಗಿ ನಾನು ಗಡೀಪಾರ ಆಗಬಾರದು, ಆ ಗಡೀಪಾರು ರದ್ದತಿಗಾಗಿ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಮನವಿ ಹಾಕಿದ್ದು. ಆ ಪ್ರಕರಣದಲ್ಲಿ ನ್ಯಾಯಾಲಯದ ತೀರ್ಪು ಮಧ್ಯಂತರ ತಡೆ ಆದೇಶ ಬಂದಿದ್ದು. ಈಗ ಸದ್ಯದ ಮಟ್ಟಿಗೆ ಗಡೀಪಾರು ಪ್ರಕರಣ ಅದು ಸ್ಟೇ ತಡೆ, ಅದಕ್ಕೆ ತಡೆ ಕೊಟ್ಟಿದೆ ನ್ಯಾಯಾಲಯ. ಅದು ಕೂಡ ನಿಶ್ಚಿತ ಅವಧಿಯವರೆಗೆ ಮಾತ್ರ. ಅದಾದ ನಂತರ ಆ ಪ್ರಕರಣದಲ್ಲಿಯೂ ಕೂಡ ಮತ್ತೆ ವಿಚಾರಣೆ ನಡೆಯುತ್ತೆ. ಈಗ ನಾವು ಹೇಳ್ತಾ ಇರುವಂತಹ ಪ್ರಕರಣ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲಿಗೆ ಮನವಿ ಮಾಡ್ಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು. ಎಲ್ಲಿ? ಮಂಗಳೂರು ನ್ಯಾಯಾಲಯ. ಗಡೀಪಾರಿಗೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿರೋದು ರಾಜ್ಯದ ಗೌರವಾನ್ವಿತ ಹೈಕೋರ್ಟ್ ಪೀಠ. ಆದರೆ ಈ ಪ್ರಕರಣ ಮಂಗಳೂರು ನ್ಯಾಯಾಲಯದಲ್ಲಿರೋದು ಅದು ಬೆಳ್ತಂಗಡಿಯ ಶಸ್ತ್ರಾಸ್ತ್ರ ಪ್ರಕರಣ. ಆ ಪ್ರಕರಣದಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡಿದ್ರು ಮಂಗಳೂರು ನ್ಯಾಯಾಲಯಕ್ಕೆ. ಸೊ ಆ ನ್ಯಾಯಾಲಯದಲ್ಲಿ ಆ ವಿಚಾರಣೆ ಆಯಿತು. ಇವತ್ತು ಅದು ಅಕ್ಟೋಬರ್ 4ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಸೊ ತಾತ್ಕಾಲಿಕ ರಿಲೀಫ್ ಎಂದು ಹೇಳಲಾಗ್ತಾ ಇದೆ. ಆದರೂ ಕೂಡ ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡಿಲ್ಲ. ಯಾವುದೇ ಕ್ಷಣ ಮತ್ತು ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಸಿಗುವುದಾದರೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಯಾವುದೇ ಕ್ಷಣದಲ್ಲಿ ತಿಮರೋಡಿನ ಪತ್ತೆ ಹಚ್ಚುತ್ತಾರ ಪೊಲೀಸರು. ಸೊ ತಿಮರೋಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಶರಣಾಗತಿ ಆಗುವ ಅನಿವಾರ್ಯ ಇಲ್ಲ. ಆದರೆ ಪೊಲೀಸ್ನವರು ಮಾತ್ರ ಕಾದು ಕೂತಿದ್ದಾರೆ. ತಿಮರೋಡಿ ಸಿಕ್ಕಿದ್ರೆ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.